ಕಳೆದ ಒಂದು ತಿಂಗಳಿನಿಂದ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇದ್ದಂಥ ವಿಪರೀತ ಮಳೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಮಳೆಯಿಂದ ಆಗಿರುವ ಅವಾಂತರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಆದರೆ ಬೆಂಗಳೂರಿನಲ್ಲಿ ಕೇವಲ ಒಂದು ರಾತ್ರಿ ಸುರಿದಿರುವ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಒಂದೇ ಒಂದು ಮಳೆ ನಿನ್ನೆ ರಾತ್ರಿ ಬಹುತೇಕ ಬೆಂಗಳೂರು ಮಲಗಿದ ನಂತರ ಆರಂಭ ಆಗಿದ್ದಂಥ ಮಳೆಗೆ ಬೆಂಗಳೂರೇ ತೇಲ್ತಾ ಇದೆ. ಎಲ್ಲಿ ನೋಡಿದ್ರು ನೀರು, ಅವಾಂತರಗಳ ಸುರಿಮಳೆ ರಗಳೆ ನಿಲ್ತಾ ಇಲ್ಲ. 4 ಗಂಟೆ ನಿರಂತರ ಮಳೆಗೆ ಸಿಲಿಕಾನ್ ಸಿಟಿ ಅಕ್ಷರಶಃ ಕೆಸರು ಗದ್ದೆ ಆಗ್ಬಿಟ್ಟಿದೆ. ರಸ್ತೆಗಳು ಮುಳುಗೋಗಿವೆ, ರಾಜಕಾಲುವೆ ರಸ್ತೆಗಳು ತುಂಬ ಹೋಗ್ಬಿಟ್ಟಿವೆ. ರಾಜಕಾಲುವೆ ರಸ್ತೆ ಮೇಲೆ ನೀರು ಒಂದು ರೀತಿ ಕೆರೆ ರೀತಿ ಭಾವಿಸುವಂತಾಗಿತ್ತು. ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಳ್ಳುತ್ತೆ, ಕಾಲುವೆಗಳು ಬ್ಲಾಕ್ ಆಗುತ್ತೆ. ಬೆಂಗಳೂರು ಒಂದು ರೀತಿ ಬುಳುಬುಳು ಆಗ್ಬಿಡುತ್ತೆ. ಕೇಳೋರಿಲ್ಲ ಜನರ ಗೋಳು ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. 1 by 1 ಬೆಂಗಳೂರಿನ ಒಂದೊಂದು ಏರಿಯಾಗಳನ್ನು ಗಮನಿಸ್ತಾ ಹೋಗೋಣ. ಬೆಂಗಳೂರಿನ ಹೆಬ್ಬಗೋಡಿ ಏನಾಗಿದೆ ಅಂತಂದ್ರೆ ಅಲ್ಲಿನ ಇಡೀ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗ್ಬಿಟ್ಟಿದೆ. ವರುಣಾರ್ಪಟ್ಟಕ್ಕೆ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗಿದೆ. ಹೆಬ್ಬಗೋಡಿಯ ಸುತ್ತಮುತ್ತ ಅಲ್ಲೊಂದು ಲೇಔಟ್ ಸಂಪೂರ್ಣವಾಗಿ ಮುಳುಗೋಗಿದೆ ಮಳೆ ನೀರಿನಿಂದ. ಧಾರಾಕಾರ ಮಳೆಗೆ ಸಂಪೂರ್ಣ ಲೇಔಟೇ ಮುಳುಗಡೆ ಆಗ್ಬಿಟ್ಟಿದೆ. ಕಂಸಂದ್ರ ಬಳಿ ಡ್ಯಾಡೀಸ್ ಗಾರ್ಡನ್ ಲೇಔಟು ಮಳೆ ನೀರಿನಿಂದ ತುಂಬೋಗ್ಬಿಟ್ಟಿದೆ. ಸಂಪೂರ್ಣ ಜಲಾವೃತ, ಮನೆಯಿಂದ ಹೊರಗಡೆ ಬರೋದಕ್ಕಾಗದೆ ನಿವಾಸಿಗಳು ಪರದಾಡುವಂಥ ಪರಿಸ್ಥಿತಿ ಕಂಸಂದ್ರ ಬಳಿಯ ಡ್ಯಾಡೀಸ್ ಗಾರ್ಡನ್ ಲೇಔಟ್ನಲ್ಲಿ. ಕೇವಲ 4 ಗಂಟೆ ಸುರಿದಂಥ ಮಳೆ ಸಮರ್ಪಕವಾದ ನೀರಿನ ಚರಂಡಿ ಅಥವಾ ಒಳಚರಂಡಿ ವ್ಯವಸ್ಥೆನೇ ಇಲ್ಲ ಅನ್ನೋದಕ್ಕೆ ಬಹಳ ಸ್ಪಷ್ಟ ಉದಾಹರಣೆ. ಮಳೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ, ಲೇಔಟ್ ನಿರ್ಮಾಣ ಆಗಿದೆ. ಅದು ಯಾವ ರೀತಿ ಲೇಔಟ್ ಮಾಡಿದಾರೋ ಗೊತ್ತಿಲ್ಲ. ಮಳೆ ನೀರು ಹೋಗೋದಕ್ಕೆ ಅಲ್ಲೊಂದು ಚೇಂಬರ್ ವ್ಯವಸ್ಥೆ ಇಲ್ಲ ಸರಿಯಾದಂಥದ್ದು. ಮಳೆಗಾಲದ ಇಂಥ ಸಂದರ್ಭದಲ್ಲಿ ಈ ಬಾರಿ ಏನು ಬೆಂಗಳೂರಲ್ಲಿ ಅಂಥ ಮಳೆ ಏನಾಗಿರ್ಲಿಲ್ವಲ್ಲ. ಮಳೆಗಾಲದಲ್ಲಿ ಆರಂಭದಲ್ಲಿ 1-2 ಮಳೆ, ಅದಾದ ಮೇಲೆ ಇವತ್ತೇ ಅಂದರೆ ನಿನ್ನೆ ರಾತ್ರಿ ಸುರಿದಿರೋ ಮಳೆನೇ. ಸರಿಯಾದಂಥ ವ್ಯವಸ್ಥೆ ಇಲ್ಲ. ಪಾಪ ಈ ಲೇಔಟ್ನಲ್ಲಿ ಮನೆ ತಗೊಂಡವರು ಅಥವಾ ಮನೆ ಬಾಡಿಗೆಯಲ್ಲಿರೋರು ಇವತ್ತು ಕೆರೆಯಲ್ಲಿ ಓಡಾಡಿರೋ ಥರ ಓಡಾಡಬೇಕು. ನೋಡಿ ದೃಶ್ಯಗಳನ್ನು. ಇದು ಹೆಬ್ಬಗೋಡಿಯ ಆ ಇಡೀ ಲೇಔಟ್ ಡ್ಯಾಡೀಸ್ ಗಾರ್ಡನ್ ಅನ್ನೋ ಲೇಔಟ್ ಇದು. ಆ ಗಾರ್ಡನಲ್ಲಿ ಇಂಥ ಪರಿಸ್ಥಿತಿ. ಮಳೆ ನೀರು ಸರಿಯಾಗಿ ಹೊರಗಡೆ ಹೋಗೋದಕ್ಕಂದರೆ ಮಳೆ ನಿಂತರೂ ರಗಳೆ ನಿಂತಿಲ್ಲ. ಮಳೆ ನಿನ್ನೆ ರಾತ್ರಿ ಸುರಿದಿರೋದು ಕೇವಲ 4 ಗಂಟೆ. ಆದರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಈ ರೀತಿ ನೀರಿನ ವ್ಯವಸ್ಥೆ ಹಿಂಗಿತ್ತು. ಬಿಸಿಲು ಬಂದ್ರೂ ಮಳೆ ನಿಂತರೂ ನೀರು ಮಾತ್ರ ಹೋಗ್ತಾ ಇಲ್ಲ.